ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 22 ಜುಲೈ 2026. ಮುರಳಿ महावाक्यಗಳು मीठे बच्चे, अब तुम्हें नई दुनिया में चलना है. यह दुख के दिन पूरे हो रहे हैं, इसलिए पुरानी बीती हुई बातों को भूल जाओ. ಮಧುರ ಮಕ್ಕಳೇ, ಈ ತಾವೀಗ ಈ ಹಳೆಯ ಜಗತ್ತಿನಿಂದ ಹೊರಡ್ತಾ ಇದ್ದೀರಿ. ನಿಮ್ಮ ಎಲ್ಲ ದುಃಖದ ದಿನಗಳು ಮುಗಿದಿವೆ. ಅದಕ್ಕಾಗಿ ಹಳೆಯ ಕಳೆದು ಹೋದ ಎಲ್ಲ ಮಾತುಗಳನ್ನ ಮರ್ತು ಬಿಡ್ರಿ. ಬಾಬಾ ಹೇಳ್ತಾರೆ, ಒಂದು ಈ ಪೂರಾ ಸ್ಥೂಲವಾದಂತಹ ಜಗತ್ತು ಕೂಡ ಬದಲಾವಣೆ ಆಗ್ತಾ ಇದೆ. ಯಾವಾಗ ಈ ಜಗತ್ತೇ ಬದಲಾಗ್ತದಂದ್ರ ಈ ಜಗತ್ತಿನಲ್ಲಿರುವ ದುಃಖದ ಎಲ್ಲಾ ಕರ್ಮಗಳು ಸಮಾಪ್ತ ಆಗ್ತವೆ. ಅಂದ್ಮೇಲೆ ಯಾವುದು ಸಮಾಪ್ತ ಆಗಿನೇ ಹೋಗ್ತದಂದ್ಮೇಲೆ ಆ ಎಲ್ಲಾ ಮಾತುಗಳನ್ನ ಮರ್ತು ಬಿಡ್ರಿ ಅಂತಾರೆ ಬಾಬಾ. ಇದರ ಅತ್ಯಂತ ಸೂಕ್ಷ್ಮ ಅರ್ಥ ಏನಾಗಿದೆ ಅಂದ್ರೆ, ಹಳೆಯ ಜಗತ್ತು ಅಂತ, ಜಗತ್ತು ಸೃಷ್ಟಿಯಾಗಿದ್ದು ಮನಸ್ಸಿನಿಂದ, ಸಂಕಲ್ಪಸೆ ಸೃಷ್ಟಿ ಬನಾ ಹೈ. ಸಂಕಲ್ಪದೊಳಗ ಮನಸ್ಸಿನಲ್ಲಿ ಹಳೆಯ ಜಗತ್ತಿನ ಏನೆಲ್ಲ ಸ್ಮೃತಿಗಳು, ಹಳೆಯ ಜಗತ್ತಿನ ಪ್ರತಿಯಾಗಿ ಏನೆಲ್ಲ ಎಟಿಟ್ಯೂಡ್ ಇದೆ, ಹಳೆಯ ಜಗತ್ತಿನ ಪ್ರತಿಯಾಗಿ ಏನೆಲ್ಲ ವಿಶ್ವಾಸಗಳಿವೆ, ಪರಂಪರೆ ಇದೆ, ಅದು ಎಲ್ಲವೂ ಕೂಡ ಈಗ ಎಂಡ್ ಆಗೋದಿದೆ. ಅಂದ್ರೆ ರೋಲ್ ಎಂಡ್ ಆದ್ಮೇಲೆ ರೋಲ್ನ ಜೊತೆಗೆ ರೋಲ್ನ ಮನಸ್ಸಿನಲ್ಲಿರುವಂತಹ ಎಲ್ಲಾ ಕಥೆನೂ ಎಂಡ್ ಆಗ್ತದೆ. ಅರ್ಥಾತ್ ಕಥೆಯಲ್ಲಿ ಈಗ ಏನ್ ನಡೀತಾ ಇದೆ, ದುಃಖದ ಪಾರ್ಟ್, ದುಃಖಿ ಆತ್ಮ ಅಲ್ಲ, ದುಃಖದ ಪಾರ್ಟ್ ರೋಲ್ ನಲ್ಲಿ ನಡೀತಾ ಇದೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ತನಗೆ ಸಿಕ್ಕಿರುವ ಪಾತ್ರದಲ್ಲಿ ದುಃಖ ಇರೋದ್ರಿಂದ ತಾನೇ ದುಃಖಿಯಾಗಿದ್ದೀನಿ ಅನ್ನುವಂಥದ್ದೊಂದು ಏನ್ ಭ್ರಮೆ ಇದೆಯಲ್ಲ, ಹಳೆಯ ಮಾತುಗಳಿವೆಯಲ್ಲ, ಆ ಎಲ್ಲಾ ಮಾತುಗಳನ್ನ, ಹಳೆಯ ಎಲ್ಲಾ ಮಾತುಗಳ ತಂದ್ರೆ ಹಳೆಯ ಮಾತಿನಲ್ಲಿ ಏನೆಲ್ಲ ಸುಖವೂ ಇದೆ ಅದು ಸತ್ಯ ಅಲ್ಲ, ಏನ್ ದುಃಖ ಇದೆ ಅದು ಸತ್ಯ ಅಲ್ಲ, ಎಲ್ಲಿ ನನಗೆ ಹೊಂದಾಣಿಕೆ ಅನಿಸ್ತಾ ಇದೆ ಅದು ಸತ್ಯ ಅಲ್ಲ, ಅದು ಡ್ರಾಮಾದೊಳಗೆ ಇದೆ. ಮತ್ತೆ ಯಾವುದು ಅಸತ್ಯ, ಅನ್ಯಾಯ, ಪಾಪ ಕಾಣಿಸ್ತಾ ಇದೆ ಅದು ಕೂಡ ಡ್ರಾಮಾದೊಳಗಿದೆ. ಅದಕ್ಕಾಗಿ ಬಾಬಾ ಖಾಸ್ ಹೇಳ್ತಾರೆ, ಹಳೆಯ ಜಗತ್ತಿನ ಕಳೆದು ಹೋದ ಎಲ್ಲಾ ಮಾತುಗಳು, ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಸ್ವೀಟ್ ಮೆಮೊರೀಸ್ ಇರ್ಲಿ ಅಥವಾ ದುಃಖದ ಅನುಭವಗಳೇ ಇರ್ಲಿ, ಎಲ್ಲವನ್ನ ಮರ್ತ್ ಬಿಡ್ರಿ. ಯಾಕಂದ್ರೆ ಹೊಸ ಜಗತ್ತಿಗೆ ಹೊಸ ಪ್ಯಾಟರ್ನ್ಸ್, ಹೊಸ ಥಾಟ್ಸ್, ಹೊಸ ಸಂಸ್ಕಾರ, ಸ್ವಭಾವದ ಒಂದು ನಿರ್ಮಾಣ ಆಗ್ಬೇಕಾಗಿದೆ. प्रश्न, तुम कर्मयोगी बच्चों को कौन सा अभ्यास निरंतर करना चाहिए? ತಾವು ಕರ್ಮಯೋಗಿ ಮಕ್ಕಳು ಯಾವ ಒಂದು ಅಭ್ಯಾಸವನ್ನ ನಿರಂತರ ಮಾಡ್ತಾ ಇರಬೇಕು? उत्तर, अभी अभी शरीर निर्वाह अर्थ देह में आए और अभी अभी देही अभिमानी, देह की स्मृति बिगर कर्म तो हो ही नहीं सकता, इसलिए अभ्यास करना है कि कर्म किया देह अभिमानी बने, फिर देह अभिमानी बन जाओ. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ಈಗೀಗ ಶರೀರ ನಿರ್ವಹಣಾರ್ಥ ಅಂದ್ರೆ ಶರೀರಕ್ಕೆ ಏನು ಉಣ್ಲಿಕ್ಕೆ ತಿನ್ಲಿಕ್ಕೆ ಬೇಕಾಗಿದೆ, ಅದಕ್ಕ ಏನ್ ಧನ ಬೇಕೋ, ವಸ್ತುಗಳು ಬೇಕೋ, ಅದು ನಿಮ್ಮ ಪರಿಶ್ರಮದಿಂದ ಸಿಗ್ಬೇಕು. ಅದಕ್ಕಾಗಿ ನೀವು ಶರೀರ ನಿರ್ವಹಣೆಗಾಗಿ ಕರ್ಮ ಮಾಡ್ಲೇಬೇಕು. ಶರೀರ ನಿರ್ವಹಣೆಗೆ ಕರ್ಮ ಮಾಡಿದ್ಮೇಲೆ ದೇಹದಲ್ಲಿ ನೀವು ಬರ್ಬೇಕಾಗ್ತದ. ತಮಗೆ ತಾವೊಬ್ಬ ಬಿಸ್ನೆಸ್ ಮ್ಯಾನ್ ಇದೀನಿ, ಒಬ್ಬ ಡಾಕ್ಟರ್ ಇದೀನಿ, ಅಥವಾ ನಾವೊಬ್ಬ ಹೌಸ್ ವೈಫ್ ಇದೀನಿ ಅನ್ನೋ ಸ್ಮೃತಿ ಮಾಡ್ಕೊಳ್ಳೇಬೇಕಾಗ್ತದ. ಆದ್ರೆ ನಾನು ಹೌಸ್ ವೈಫ್ ಅಲ್ಲ, ಹೌಸ್ ವೈಫ್ ಆಗಿರುವ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ರೋಲ್ನ ಸ್ಮೃತಿಯನ್ನ ಮಾಡಿಕೊಂಡು ತಾವು ಆ ಕರ್ಮವನ್ನ ನಿಮಿತ್ತ ಮಾಡ್ಲೇಬೇಕು. ಆದ್ರೆ ಬಾಬಾ ಹೇಳ್ತಾರ, ದೇಹಿ ಅಭಿಮಾನಿಯಾಗಿ ಆ ಕರ್ಮವನ್ನ ಮಾಡ್ತಾ ಕರ್ಮ ಯೋಗಿಯಾಗಿ ಕರ್ಮ ಮಾಡ್ರಿ. ದೇಹದ ಸ್ಮೃತಿಯ ಹೊರತು ಕರ್ಮಂತೂ ಆಗೋದಿಲ್ಲ. ಅದಕ್ಕಾಗಿ ಅಭ್ಯಾಸ ಮಾಡ್ರಿ. ಯಾವಾಗ ಕರ್ಮ ಮಾಡ್ತೀರಿ, ಕರ್ಮ ತುರಂತ್ ಏನಂತಾರ ಬಾಬಾ, ದೇಹಿ ಅಭಿಮಾನಿಗಳಾಗ್ರಿ. ಕರ್ಮ ಮಾಡುವಂಥವನು ನಾನಲ್ಲ ಅಂತ, ಕರ್ಮ ಮಾಡಿಸುವಂಥವನು, ಈ ಶರೀರದ ಮೂಲಕ ಏನೆಲ್ಲ ಕಾರ್ಯ ಇದೆ ಅದು ಮಾಡಿಸುವಂಥವನೇ ಹೊರತು ನಾನು ಕರ್ಮ ಮಾಡುವವನಲ್ಲ ಅನ್ನುವ ಸ್ಥಿತಿ ಇರ್ಲಿ, ಸ್ಮೃತಿ ಇರ್ಲಿ. ಐಸಾ ಅಭ್ಯಾಸ ತುಮ್ ಬಚ್ಚೋं के सिवाय दुनिया में कोई कर नहीं सकता. ಈ ರೀತಿಯಾದ ಅಭ್ಯಾಸ ನೀವು ಮಕ್ಕಳ ಹೊರತು ಈ ಜಗತ್ತಿನಲ್ಲಿ ಬೇರೆ ಯಾರೂ ಮಾಡೋದಕ್ಕ ಸಾಧ್ಯವಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ್ ಪಹಲಾ, ಜ್ಞಾನ और योग पर पूरा पूरा अटेंशन देना है. ಜ್ಞಾನ ಮತ್ತು ಯೋಗದ ಮೇಲೆ, ಯಾಕಂದ್ರೆ
ಮಾನವ ಜೀವನದ ಒಂದು ಉತ್ಥಾನಕ್ಕಾಗಿ ಅಥವಾ ಸರ್ವತೋಮುಖ ಅಭಿವೃದ್ಧಿಗಾಗಿ ಅರ್ಥಾತ್ ಆತ್ಮದ ಹೈಯೆಸ್ಟ್ ಒಂದು ಪರಮ ಸ್ಥಿತಿಯನ್ನು ತಲುಪಲಿಕ್ಕೆ ಆಧಾರ ಆಗಿದೆ ಜ್ಞಾನ ಮತ್ತು ಯೋಗ. ಅಂದ್ಮೇಲೆ ಅದ್ರ ಮೇಲೇನೆ ಪೂರ್ಣ ಅಟೆನ್ಷನ್ ಕೊಡ್ರಿ. ಸುನಿಯೇ ಸಮಯ ಬಹುತ್ ಶಾಂತ್ ಏಕಾಗ್ರ ಚಿತ್ ಹೋಕರ್ ಬೆಚ್ನಾ ಹೇ. ಮುರಳಿ ಕೇಳುವಾಗ ಸುಮ್ನೆ ಹಂಗೆ ಅಲ್ಲ ಎಲ್ಲಾ ಕೆಲಸ ಮಾಡ್ತಾ ಎಲ್ಲೋ ಒಂದ್ ಕಡೆಗೆ ಏನೋ ಅಟೆನ್ಷನ್ ಕೊಡ್ತಾ ಮುರಳಿ ಕೇಳ್ತಿದ್ದೀನಿ ಇಲ್ಲ. ಇವನ್ ಕ್ಲಾಸ್ ನಲ್ಲಿ ಕೇಳ್ತಾ ಇರ್ಬೇಕಾದ್ರು ಬರೋರ್ ಹೋಗೋರ್ ನೋಡ್ತಾ ಶರೀರದ ಬಹಳ ಮೂಮೆಂಟ್ ಅಲ್ಲಿ ಬರ್ತಾ ಏನೋ ನೆನ್ಪ್ ಮಾಡ್ಕೋತಾ ಇಲ್ಲ. ಬಹಳ ಶಾಂತ ಏಕಾಗ್ರ ಚಿತ್ತಾಗಿ ಮುರಳಿ ಕೇಳುವಾಗ ಕುತ್ಕೊಂಡಿರ್ಬೇಕು. ಕರ್ಮ ಯೋಗಿ ಬಿ ಬನ್ನ ಹೇ. ಹಾ, ಕುತ್ಕೊಳ್ರಿ. ಕುತ್ಕೊಂಡ್ ನಂತರ ಮತ್ತೆ ಕರ್ಮ ಯೋಗಿಗಳು ಆಗ್ಲೇಬೇಕು. ಸೆಕೆಂಡ್ ಪಾಯಿಂಟ್, ಬಾಬಾ ने जो घर का रास्ता बताया वह सबको बताना. ಬಾಬಾ ಮನೆಯ ಮಾರ್ಗ ಏನ್ ತಿಳಿಸಿದ್ದಾರೆ ಅದೆಲ್ಲರಿಗೂ ಹೇಳ್ರಿ. ಮನೆಯ ಮಾರ್ಗ ಯಾವುದು? ಆತ್ಮ ಶಾಂತಿದೆ. ಆತ್ಮ ಶಾಂತಿಯಿಂದ ಅಗಲಿ ಹೋದದ್ದು ಮನಸ್ಸು ರಾವಣನ ಸಂಘದಲ್ಲಿ ಬಂದಿರುವಂಥದ್ದು. ಈಗದು ಅಶಾಂತಾಗಿ ಮೂಲ ಸ್ಥಿತಿಗೆ ಬರ್ಲಿಕ್ಕೆ ಹಾತೊರಿತಾ ಇದೆ. ಅದಕ್ ಮಾರ್ಗ ತೋರಿಸ್ರಿ. ಏನಂತ? ನೀ ದೇಹ ಅಲ್ಲ, ನೀ ಆತ್ಮ ಶಾಂತಿದೆ ಎನ್ನುವಂತ ಮಾರ್ಗ ತಿಳಿಸ್ರಿ. ಸ್ವದರ್ಶನ್ ಚಕ್ರಧಾರಿ बनने के साथ साथ ज्ञान शंख भी बजाना है. ಸ್ವದರ್ಶನ ಚಕ್ರಧಾರಿ ಆಗ್ರಿ. ಸ್ವದರ್ಶನ ಚಕ್ರಧಾರಿ ಅರ್ಥಾತ್ ಸ್ವಯಂ ತಾವಂತೂ ಆತ್ಮ ಇದ್ದೀರಿ. ತಮ್ಮ ಪಾತ್ರದೊಳಗ, ತಮ್ಮ ಈ ವಿಶ್ವ ನಾಟಕದ ಪಾತ್ರದೊಳಗೆ ಏನೆಲ್ಲ ತಾವು ಚಕ್ರ ಹಾಕಿದ್ರಿ, ಏನೆಲ್ಲ ತಾವು ಅನೇಕ ರೋಲ್ ನಿಭಾಯಿಸಿದ್ರಿ, ಅದೆಲ್ಲವನ್ನ ಒಮ್ಮೆ ದರ್ಶನ ಮಾಡ್ರಿ. ಶಂಖನಾದ ಮಾಡ್ರಿ ಅಂದ್ರೆ ಎಲ್ಲರಿಗೂ ಸತ್ಯ ಜ್ಞಾನವನ್ನ ತಿಳಿಸ್ಕೊಡ್ರಿ ಅಂತ, ಎಲ್ಲಾ ಮನುಷ್ಯರಿಗೂ ಜ್ಞಾನ ಹೇಳ್ರಿ ಅಂತ. ಸೂಕ್ಷ್ಮ ರೂಪದಲ್ಲಿ ತಮ್ಮಲ್ಲಿ ಇರುವ ಎಲ್ಲಾ ವಿಚಾರಗಳಿಗೆ ಜ್ಞಾನದ ಸತ್ಯವನ್ನ ಅರಿವು ಮಾಡಿಸ್ರಿ. वरदान, महान और मेहमान इन दो स्मृतियों द्वारा सर्व आकर्षणों से मुक्त बनने वाले उपराम व साक्षी भव. ಮಹಾನ್ ಹಾಗೂ ಮೆಹಮಾನ್, ಮಹಾನ್ ಮತ್ತು ಅತಿಥಿ, ಈ ಎರಡು ಸ್ಮೃತಿಗಳ ಮೂಲಕ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಉಪರಾಮ್ ಮತ್ತು ಸಾಕ್ಷಿ ಆಗ್ರಿ. उपराम व साक्षीपन की अवस्था बनाने के लिए दो बातें ध्यान पर रहे. ಸದಾ ಉಪರಾಮ್ ಮತ್ತು ಸಾಕ್ಷೀಪನದ ಅವಸ್ಥಾ ಮಾಡಿಕೊಳ್ಳೋದಕ್ಕಾಗಿ ಸದಾ ಎರಡು ಮಾತಿನ ಗಮನಿರ್ಲಿ ಅಂತಾರ ಬಾಬಾ. एक तो मैं आत्मा महान आत्मा हूँ, दूसरा मैं आत्मा अब इस पुरानी सृष्टि में या इस पुराने शरीर में मेहमान हूँ. ಅಂಡರ್ಲೈನ್, ಈ ಸೃಷ್ಟಿಯ ಅನಾದಿ ನಿಯಮ ಇದೆ. ನಾನು ಆತ್ಮ ಇದ್ದೀನಿ, ಆದ್ರೆ ಶರೀರ ತರ ಹೆಚ್ಚು ಕಡಿಮೆ ಇಲ್ಲ, ಸದಾ ಮಹಾನ್ ಇದ್ದೀನಿ. ಎರಡನೇದು, ಈ ನಾಟಕದ ಟೋಟಲ್ ಹಳೆಯ ನಾಟಕ ಇರ್ಲಿ, ನಾಟಕದ ಹಳೆಯ ಅರ್ಥಾರ್ಥ ಸತ್ಯುಗದ ಆದಿನೇ ಇರ್ಲಿ, ಈ ಸದ್ಯದ ಸಮಯನೇ ಇರ್ಲಿ, ನಾ ಇಲ್ಲಿ ಅತಿಥಿಯಾಗಿನೇ ಬಂದೀನಿ ಅನ್ನೋದು ನೆನಪಿರ್ಲಿ. इस स्मृति में रहने से स्वतः और सहज ही सर्व कमजोरियां या लगाव के आकर्षण समाप्त हो जाएगी. ಈ ಸ್ಮೃತಿಯಲ್ಲಿರೋದ್ರಿಂದ ಸದಾ ಸಹಜ ಎಲ್ಲಾ ಕಮಜೋರಿಗಳು ಸಮಾಪ್ತಿಯಾಗಿ ಬಿಡ್ತವೆ. महान समझने से जो साधारण कर्म व संकल्प संस्कारों के वश चलते वह परिवर्तन हो जाएंगे. ಎಷ್ಟು ನೀವು ಮಹಾನ್ ಅಂತ ತಿಳ್ಕೊಳ್ತೀರಿ ಅಷ್ಟು ನಿಮ್ಮ ಸಾಧಾರಣ ಕರ್ಮ ಅಂದ್ರೆ ಮನಸ್ಸು ಪದೇ ಪದೇ ತನ್ನನ್ನು ಸಾಧಾರಣ ಅಂತ ಭಾವಿಸ್ತಾ ಇದೆಯಲ್ಲ, ಈ ಸಾಧಾರಣ ಕರ್ಮ ಮತ್ತು ಸಂಕಲ್ಪ ಹಾಗೂ ಸಂಸ್ಕಾರಕ್ಕೆ ಏನು ವಶಭೂತ ಆಗ್ತಾ ಇದ್ದೀರಿ ಅದು ಕೂಡ ಪರಿವರ್ತಿತ ಆಗ್ತೀರಿ. ಮಹಾನ್ ಮತ್ತು ಮೆಹಮಾನ್ समझ कर चलने से महिमा योग्य भी बन जाएंगे. ನೀವೆಷ್ಟು ಆತ್ಮ ಸ್ವಯಂ ಮಹಾನ್ ಮತ್ತು ಇಲ್ಲಿ ಕೇವಲ ನಾ ಗೆಸ್ಟ್ ಅತಿಥಿ ಇದ್ದೀನಿ ಅಂತ ತಿಳ್ಕೊಂಡು ನಡೀತೀರೋ ಅಷ್ಟು ಮಹಿಮಾ ಯೋಗ್ಯರು ಆಗ್ತೀರಿ. स्लोगन, सर्व की शुभ भावना और सहयोग की बूंद से बड़ा कार्य भी सहज हो जाता. ಸರ್ವರ ಶುಭ ಭಾವನೆ ಮತ್ತು ಸಹಯೋಗದ ಹನಿಯಿಂದ ಬಡ ಕಾರ್ಯವೂ ಕೂಡ, ದೊಡ್ಡ ಕಾರ್ಯವೂ ಕೂಡ ಬಹಳ ಸಹಜ ಆಗ್ತದೆ. ವಿಶ್ವ ನಾಟಕದಲ್ಲಿ ನಾವೆಲ್ಲರೂ ದೇಹಾಭಿಮಾನವನ್ನ ಬಿಟ್ಟು ನಾವು ಎಷ್ಟೆಷ್ಟು ಆತ್ಮ ಅಭಿಮಾನಿ ಆಗ್ತಾ ಬರ್ತೀವಿ ಅಷ್ಟು ಸರ್ವರ ಜೊತೆಗೆ ಶುಭ ಭಾವ ಮತ್ತು ಸಹಯೋಗದ ಒಂದೊಂದು ಹನಿಯನ್ನ ಕೊಡೋದೇ ಇದೊಂದು ಮಹಾನ್ ಕಾರ್ಯಕ್ಕೆ ಬುನಾದಿ ಆಗ್ತದೆ. ಅವ್ಯಕ್ತಿಶಾರೆ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡ್ರಿ. ಪವರ್ಫುಲ್ ಮನ್ ಕಿ ನಿಶಾನಿ ಹೇ, ಶಕ್ತಿಶಾಲಿ ಮನಸ್ಸಿನ ನಿಶಾನಿಯಾಗಿದೆ.
ಸೆಕೆಂಡ್ನಲ್ಲಿ ಎಲ್ಲಿ ಬೇಕು ಹೇಗೆ ಬೇಕು ಅಲ್ಲಿ ಮನಸ್ಸನ್ನ ನಿಲ್ಲಿಸ್ತಾರೆ. ಮನಸ್ಸನ್ನ ಯಾವಾಗ ಹಾರಿಸ್ಬೇಕು, ಪ್ರಾಕ್ಟೀಸ್ ಹೋ ಗई तो ಸೆಕೆಂಡ್ ಮೇ ಜಹಾ ಚಾಹೆ. ಮನಸ್ಸು ಹಾರಿಸುವಂತ ಅಂದ್ರೆ ಇದು ನಾಟಕ, ಇದು ಶರೀರ, ಇದು ಸ್ಥೂಲ, ನಾನು ಅತ್ಯಂತ ಸೂಕ್ಷ್ಮ, ನಾಟಕದಿಂದ ಪರೆ ಅನ್ನುವ ಮಾತಿಗೆ ಹೇಳಾಗ್ತದ ಉಡನ, ಹಾರೋದು. ಈ ಪ್ರಾಕ್ಟೀಸ್ ಯಾರಿಗಾಗ್ತದ ಅವರು ಸೆಕೆಂಡಿನಲ್ಲಿ ಎಲ್ಲಿ ಬೇಕು ಅಲ್ಲಿ ತಮ್ಮ ಮನ ಬುದ್ಧಿಯನ್ನು ಸ್ಥಿರಗೊಳಿಸ್ತಾರೆ. ಈಗೀಗ ಸಾಕಾರ ವತನದಲ್ಲಿ, ಈಗ ಪರಂಧಾಮದಲ್ಲಿ ಈ ಸೆಕೆಂಡಿನ ಒಂದು ಸ್ಪೀಡ್ ಏನಿದೆ, ಈ ಅಭ್ಯಾಸವನ್ನ ಇನ್ನಷ್ಟು ಹೆಚ್ಚಿಸ್ಕೊಡ್ರಿ. ಇದಕ್ಕೆ ಶಕ್ತಿಶಾಲಿ ನೆನಪು ಅಂತ ಹೇಳಲಾಗ್ತದೆ. ಓಂ ಶಾಂತಿ. ಇಂದಿನ ಮುರಳಿ ಮಹಾವಾಕ್ಯದ ಅನುಭವ ಮಾಡೋಣ. ತಮ್ಮನ್ನ ಮತ್ತೊಮ್ಮೆ ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಂಡು ಎಲ್ಲವನ್ನ ಮರೆತು ಬುದ್ಧಿಯಿಂದ ಎಲ್ಲದರಿಂದ ಡಿಟ್ಯಾಚ್ ಆಗಿ ತಮ್ಮನ್ನ ಅಶರೀರಿಯಾಗಿರುವ ಸತ್ಯ ಸ್ವರೂಪದಲ್ಲಿ ಸ್ಮೃತಿಯಲ್ಲಿ ಸ್ಥಿತಗೊಳಿಸಿರಿ. ಅನುಭವ ಮಾಡ್ರಿ, ನಾನು ಹಾರುವ ಹಾಗೂ ಹಾರಿಸುವ ಆತ್ಮನಾಗಿದ್ದೇನೆ. ಅರ್ಥಾತ್ ನನಗೀಗ ಅರ್ಥವಾಗಿದೆ, ಕ್ಷಣದಲ್ಲಿ ಈ ಸಾಕಾರ ಜಗತ್ತಿನಿಂದ ಪರೆ ನನ್ನ ನಿರಾಕಾರಿ ಪರಂಧಾಮದಲ್ಲಿ ಸ್ಥಿತವಾಗುವ ಕಲೆ ನನಗೆ ಪ್ರಾಪ್ತಿಯಾಗಿದೆ. ಈಗೀಗ ಸಾಕಾರದಲ್ಲಿ ಕರ್ಮ ಮಾಡ್ತಾ ಇರೋದಕ್ಕೆ ನಿಮಿತ್ತ ಈಗೀಗ ಸೆಕೆಂಡಿನಲ್ಲಿ ಪರಂಧಾಮ ನನ್ನ ಸತ್ಯ ಮನೆಯಲ್ಲಿ ಈ ಅಭ್ಯಾಸವು ನನ್ನನ್ನ ಸರ್ವ ಬಂಧನಗಳಿಂದ ಮುಕ್ತ ಯೋಗದ ಮತ್ತಷ್ಟು ಮತ್ತಷ್ಟು ಶಕ್ತಿಶಾಲಿ ಸ್ಥಿತಿಯು ಅಭಿವೃದ್ಧಿಯಾಗುತ್ತಿರುವುದು ಅನುಭವಕ್ಕೆ ಬರುತ್ತಿದೆ. ಯಾಕೆಂದರೆ ನನಗೆ ಅರ್ಥವಾಗಿರುವ ಸತ್ಯ ಜ್ಞಾನವನ್ನ ನಾನೀಗ ನಿತ್ಯ ಸಮಯದಲ್ಲಿ ಬಳಸುತ್ತಿದ್ದೇನೆ. ನನಗೀಗ ಪೂರ್ಣ ಅರ್ಥವಾಗಿದೆ, ಇದು ನಾಟಕ, ನಾನು ವೀಕ್ಷಕ. ನಾನು ಬೇಕೆಂದಾಗ ನಾಟಕದ ದೃಶ್ಯವನ್ನ ನೋಡ್ತೀನಿ, ನಾನು ಬೇಕು ಎಂದಾಗ ಈ ನಾಟಕದಿಂದ ಪರೆ ಪರಂಧಾಮದ ಸೈಲೆನ್ಸ್ನಲ್ಲಿ ಸ್ಥಿತವಾಗುತ್ತಿದ್ದೇನೆ. ಯಾಕೆಂದರೆ ನಾನು ಸದಾ ಅಶರೀರಿಯಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ.